ಯಾರೇ ಅಪಸ್ವರ ಎತ್ತಿದ್ರೂ ಅಹಿಂದ ಸಮಾವೇಶ ನಿಲ್ಲೋದಿಲ್ಲ. ಸಿಎಂ ಕೈ ಬಲಪಡಿಸುವಂತಹ ನಿರ್ಧಾರ ಮಾಡಿದ್ದಾರೆ ಸಿಎಂ ಆಪ್ತ ಬಳಗ. ಈಗಾಗಲೇ ಹಾಸನ ಸಮಾವೇಶಕ್ಕೆ ಭರದಿಂದ ಸಿದ್ಧತೆ ಸಾಗಿದೆ. 5 ಜಿಲ್ಲೆಗಳ ವ್ಯಾಪ್ತಿಗೆ ಒಂದರಂತೆ ಸಮಾವೇಶ ನಡೆಸುವಂತಹ ಪ್ಲಾನ್ ಇದಾಗಿದೆ. ರಾಜ್ಯದ 6 ಕಡೆ ಅಹಿಂದ ಸಮಾವೇಶ ಆಯೋಜನೆಗೆ ಈಗ ಕಾಂಗ್ರೆಸ್ನ ನಾಯಕರು ರೆಡಿಯಾಗಿದ್ದಾರೆ. ಹಾಸನದ ಬಳಿಕ ಹಾವೇರಿಯಲ್ಲಿ ಸಮಾವೇಶ ಆಗುತ್ತೆ. ನಂತರ ಹುಬ್ಬಳ್ಳಿಯಲ್ಲೂ ಕೂಡ ಈ ಸಮಾವೇಶವನ್ನ ಮಾಡೋದಕ್ಕೆ ಕೈ ನಾಯಕರು ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಶೋಷಿತ ವರ್ಗ ಒಗ್ಗೂಡಿ ಈ ಅಹಿಂದ ಸಮಾವೇಶ ಮಾಡುವಂತಹ ಸಂದೇಶ ರವಾನಿಸ್ತಾ ಇದೆ. ಯಾವ ವಿಷಯ ಚರ್ಚೆ ಇಲ್ಲ, ಅದರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು. ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಡಿಸೆಂಬರ್ 5 ಹಾಸನ್. ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಮತ್ತು ಶೋಷಿತ ಸಮುದಾಯಗಳ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಡಿಸೆಂಬರ್ 5 ಹಾಸನ. ನೋ ಕನ್ಫ್ಯೂಷನ್. ಇಂದ ಸಮಾವೇಶ ಅಂತಲ್ಲ, ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಇಂದ ಎರಡೂ ಸೇರ್ ಮಾಡ್ತಾ ಇರೋದು. ಯಾರು ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ. ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಅಹಿಂದ ಸಮಿತಿ ಎರಡು ಸೇರ್ ಮಾಡ್ತಾ ಇರೋದು. ಹಾಸನ ಯಾಕೆ ಅಂತ ಅಂದ್ರೆ ಕೆಲವರೆಲ್ಲ ಮೈಸೂರಲ್ಲಿ ಮಾಡೋಣ ಅಂದ್ರು. ಅದಕ್ಕೆ ನಾವು ಎಷ್ಟು ಕಾರ್ಯಕ್ರಮ ಮೈಸೂರಲ್ಲೇ ಮಾಡೋದು ಬೇಡ, ಬೇರೆ ಬೇರೆ ಕಡೆ ಎಲ್ಲ ಮಾಡೋಣ ಅಂತೇಳಿ ಆತ ಹಾಸನ ಸೆಲೆಕ್ಟ್ ಮಾಡಿದ್ದೀವಿ ಅಷ್ಟೇ. ಬೇರೆ ಉದ್ದೇಶ ಏನಿಲ್ಲ. ಅದು ಈಗ ಮೈಸೂರಲ್ಲೇ ಸುಮಾರು ಸಮಾವೇಶಗಳೆಲ್ಲ ಮೈಸೂರಲ್ಲೇ ಮಾಡಿದ್ವಿ. ಬೇರೆ ಕಡೆ ಮಾಡೋಣ ಅಂತ ಒಂದು 5-6 ಜಿಲ್ಲೆ ಸೇರಿ ಮಾಡೋಣ ಅಂತ ತೀರ್ಮಾನ ಹಾಸನ ಸೆಲೆಕ್ಟ್ ಮಾಡಿದ್ದೀವಿ. ಯಾರು ಹೆಂಗ್ ಬೇಕಾದ್ರೆ ವ್ಯಾಖ್ಯಾನ ಮಾಡ್ಕೋಬಹುದು. ಇದೊಂದು ಪಕ್ಷ ಎಲ್ಲರದು ಫೋಟೋ ಇದೆ ಅಂತ ನನಗೆ ಹೇಳಿದರು. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಅದ್ರ ಮೇಲೆ ಫೋಟೋ ಇದೆ, ಬ್ಯಾನರ್ ಮೇಲೆ. ಮತ್ತು CMದು ಇದೆ, ಡಿಪ್ಟಿ CMದು ಇದೆ, ಎಲ್ಲರದು ಫೋಟೋಸ್ ಇದೆ ಅಂತ. ಈ ಥರ ಇನ್ನೂ ಫೈನಲ್ ಇನ್ನೂ ಒಂದ್ಸಲ ಚರ್ಚೆ ಇರ್ಬೋದು ಅಂತ. ಇಲ್ಲ, ಅದ್ರ ಬಗ್ಗೆ ಒಂದು ಮೀಟಿಂಗ್ ಇರ್ಬೋದು. ಮೋಸ್ಟ್ಲಿ ಆ ಮೀಟಿಂಗ್ನಲ್ಲಿ ಏನು ಡಿಸೈಡ್ ಮಾಡ್ತಾರೆ ಅದು ಆಗ್ಬೋದು. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ, ಡೀಟೇಲ್ ಕ್ಲಿಯರ್ ಕಟ್. ಜಸ್ಟ್ ಇಷ್ಟು ಡಿಸ್ಕಸ್ ಇತ್ತು, ಈ ಥರ ಸಂಘಟನಾ ಅವ್ರದ್ದು ಮಾಡ್ಲತ್ತಾರೆ. ಅದ್ರ ಬಗ್ಗೆ ಪಾರ್ಟಿ ಥ್ರೂ ಹೋಗ್ಬೇಕು, ಅದರ್ವೈಸ್ ಅವರು ಏನು ಮಾಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಇದೆ. ಇನ್ನೂ ಒಂದ್ಸಲ ಎಲ್ಲರೂ ಡಿಸ್ಕಸ್ ಮಾಡಿ ತೀರ್ಮಾನ ತಗೋತಾರೆ. ನಾವು ಶೋಷಿತರ ಸಮಾವೇಶ, ಅಹಿಂದ ಸಮಾವೇಶ, ದಲಿತರ ಸಮಾವೇಶ, ಅಸ್ಪೃಶ್ಯರ ಸಮಾವೇಶ, ಹೀಗೆ ಸಮಾಜದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಒಂದು ಶಕ್ತಿ ತುಂಬುವಂಥ, ಜಾಗೃತಿ ಮೂಡಿಸುವಂಥ ಸರ್ಕಾರದ ಯೋಜನೆಗಳನ್ನು ಪಡೆದು ನೀವು ಕೂಡ ಉದ್ಧಾರ ಆಗಿ ಸಮಾಜದ ಮುಖ್ಯವನಿಗೆ ಬರಬೇಕು ಎಂಬ ಸದುದ್ದೇಶ ಇಟ್ಕೊಂಡು ನಾವು ಆಗಿಂದಾಗೆ ಈ ರೀತಿಯಾದಂಥ ಸಮಾವೇಶಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಅದರ ಜೊತೆಗೆ ನಮ್ಮ ನಾಯಕ, ದಕ್ಷಿಣ ಭಾರತದ ಅತ್ಯಂತ ಬಲಿಷ್ಠ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆದ ಮೇಲೆ ಸಾಕಷ್ಟು ಜನೋಪಯೋಗಿ ಜನೋಪಕಾರ ಕಾರ್ಯಕ್ರಮಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ಬಡವರಿಗೆ ಸವಲತ್ತನ್ನು ಕೊಟ್ಟಿರತಕ್ಕಂಥ ರಾಜ್ಯ ಇಲ್ಲ, ಇದು ಕರ್ನಾಟಕ ಮಾತ್ರ. ಅದರಿಂದ ಅಂಥ ಮುಖ್ಯಮಂತ್ರಿಗಳನ್ನು ಸಿಎಂ ಸಿದ್ದರಾಮಯ್ಯ ಬಣದ ಎಲ್ಲ ನಾಯಕರು ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಅನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರೇ ಮುಂದೆ ನಿಂತು ಈ ಸಮಾವೇಶವನ್ನ ಸಕ್ಸಸ್ಫುಲ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಅವರಿಂದ. ಹರೀಶ್, ಒಂದು ಕಡೆ ಹಾಸನದಲ್ಲಿ ಸಮಾವೇಶಕ್ಕೆ ಭರದ ಸಿದ್ಧತೆ ಸಾಗ್ತಾ ಇದೆ, ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ಅಸ್ತು ಅಂದಿದೆ. ಸಿಎಂ ಬಣದ ಎಲ್ಲಾ ನಾಯಕರು ಕೂಡ ಇದನ್ನು ಸಕ್ಸಸ್ ಮಾಡೇ ತೀರ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಪ್ರಾಬ್ಲಮ್ ಏನು?
ಸಭಾ ಬಹಳ ಮುಖ್ಯವಾಗಿರುವಂಥದ್ದು. ಅಹಿಂದ ಸಮಾವೇಶದ ಬಗ್ಗೆ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಿದ್ದು ಕೂಡ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಕ್ಕೆ ಎಡೆಮಾಡಿಕೊಟ್ಟಿತ್ತು. ಮುಖ್ಯವಾಗಿ ಇದೊಂದು ಶಕ್ತಿ ಪ್ರದರ್ಶನದ ಭಾಗ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ವಿರೋಧಿಗಳು ಹೇಳ್ತಾ ಇದ್ರು. ಹಾಗಾಗಿ ಪಕ್ಷದ ವೇದಿಕೆಯಲ್ಲಿ ನಡೀಬೇಕು ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂತಿಮವಾಗಿ ಈಗಾಗಲೇ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು ಹಿಂದುಳಿದ ವರ್ಗ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಇದೊಂದು ಸಮಾವೇಶ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತೀರ್ಮಾನ ಆಗಿದೆ. ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಅಂದರೆ ರಾಹುಲ್ ಗಾಂಧಿ ಅವರು ಖುದ್ದು ಈಗಾಗಲೇ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಇದರ ಮತ್ತೆ ಮುಂದುವರೆದ ಭಾಗವಾಗಿ ಯಾಕಂದರೆ ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಡ ಅಹಿಂದ ಸಮಾವೇಶ ಕೂಡ ನಡೀತಾ ಇರುವಂಥದ್ದು. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರನ್ನ ಈ ಒಂದು ಸಮಾವೇಶಕ್ಕೆ ಸೇರಿಸುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಸಾಕಷ್ಟು ಕೂಡ ಕೆಲಸ ಕಾರ್ಯಗಳನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ. ಒಂದು ಹಂತಕ್ಕೆ ಕೂಡ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗುವಂಥ ನಿಟ್ಟಿನಲ್ಲಿ ಮುಗಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ. ಮುಂದುವರೆದ ಭಾಗವಾಗಿ ಈಗಾಗಲೇ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಮುಖ್ಯವಾಗಿ CM ಅವರ ಕೈ ಬಲಪಡಿಸುವಂಥ ಲೆಕ್ಕಾಚಾರದ ಭಾಗವಾಗಿ ರಾಜ್ಯಾದ್ಯಂತ ಕೂಡ ಸಮಾವೇಶಗಳನ್ನ ನಡೆಸೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಯಲ್ಲಿ ಆಗ್ತಿದೆ. ಪ್ರತಿ 5 ಜಿಲ್ಲೆಗಳನ್ನ ಒಂದರಂತೆ ರಾಜ್ಯದ 6 ಭಾಗಗಳಲ್ಲಿ ಸಮಾವೇಶಗಳನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಹಾಸನದ ಬಳಿಕ ಧಾರವಾಡ, ಹುಬ್ಬಳ್ಳಿ ಇಲ್ಲಾಂದ್ರೆ ಹಾವೇರಿಯಲ್ಲಿ ಸಮಾವೇಶವನ್ನು ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಮುಂಬರುವ ಅಂದರೆ ಮುಂದಿನ ಚುನಾವಣೆಯವರೆಗೂ ನಿರಂತರವಾಗಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ವೇದಿಕೆ ಭಾಗವಾಗಿ ಸಮಾವೇಶಗಳನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಈಗಾಗಲೇ ಚರ್ಚೆ ನಡೆಸಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಅಹಿಂದ ಸಮಾವೇಶ ದೊಡ್ಡ ಮಟ್ಟದಲ್ಲಿ ನಡೆಸಬೇಕು ಮತ್ತೆ ಜೊತೆಗೆ ಸಿದ್ದರಾಮಯ್ಯ ಅವರ ಶಕ್ತಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕುಗ್ಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆಪ್ತ ಬಳಗ ಈ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ನಡೆಸಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿವೆ. ಮುಖ್ಯವಾಗಿ CM ವಿರುದ್ಧ ಈಗಾಗಲೇ ಕೂಡ ಹಲವರು ಒಂದು ಷಡ್ಯಂತ್ರ ನಡೆಸಿದ್ದಾರೆ ಅನ್ನುವಂಥ ಆರೋಪ ಸಹಜವಾಗಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ವ್ಯಕ್ತ ಆಗ್ತಿರುವಂಥದ್ದು. ಯಶಸ್ವಿಗೆ ಆಡಳಿತ ನಡೆಸ್ತಿದ್ದಾರೆ ಕೂಡ, ಆದರೂ ಕೂಡ ತಮ್ಮದೇ ಪಕ್ಷ ಮತ್ತೆ ಬೇರೆ ಪಕ್ಷದವರು ವಿರೋಧಿಗಳು ಸೇರಿಕೊಂಡು ಅವ್ರನ್ನ ಕೆಳಗಿಳಿಸುವಂಥ ಒಂದು ಷಡ್ಯಂತ್ರ ನಡೆಸ್ತಿದ್ದಾರೆ ಅನ್ನುವಂಥ ಆಕ್ರೋಶ ಅಸಮಾಧಾನ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ವ್ಯಕ್ತ ಆಗ್ತಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರೆ ಪಕ್ಷ ಉಳಿಯೋದಿಲ್ಲ ಅನ್ನುವಂಥ ಸಂದೇಶ ಕೊಡುವಂಥದ್ದು ಕೂಡ ಒಂದು ಲೆಕ್ಕಾಚಾರದ ಭಾಗ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಶಕ್ತಿ ಬಲಪಡಿಸುವಂಥ ನಿಟ್ಟಿನಲ್ಲಿ ಕೂಡ ಆಪ್ತ ಬಳಗ ರಾಜ್ಯಾದ್ಯಂತ ಸಮಾವೇಶ ನಡೆಸೋದಕ್ಕೆ ಈಗಾಗಲೇ ಮುಂದಾಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಸಭಾ ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.